ಶ್ರೀರಾಮ ಶಾಲೆಯ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗಾಗಿ ಯುವ ಬೆಂಗಳೂರು ಈ ಸಂಸ್ಥೆಯ ವತಿಯಿಂದ ಒಂದು ಸ್ಮಾರ್ಟ್ ಬೋರ್ಡನ್ನು ಕೊಡುಗೆಯಾಗಿ ನೀಡಿ ಶಾಲೆಯ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕಾಗಿ ಬೆಂಗಳೂರಿನಿಂದ ಬಂದಂತಹ ಜಿ ಕಿರಣ್ ಮತ್ತು ತಂಡದವರನ್ನು ಶ್ರೀರಾಮ ಶಾಲೆಯ ವತಿಯಿಂದ ಗೌರವಿಸ್ತಾ ಶ್ರೀರಾಮ ಶಾಲೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾವು ಇದನ್ನು ಮಕ್ಕಳ ಎದುರು ಕೂಡ ಹೇಳಲಿಕ್ಕೆ ಏನು ಅಂಜಿಕಿಲ್ಲ. ಯಾಕಂದರೆ ಈ ಮಕ್ಕಳ ಮನೆ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿ ತುಂಬ ಹಿಂದುಳಿದ ಪ್ರದೇಶಗಳಿಂದ, ಹಿಂದುಳಿದ ಮನೆಯಿಂದ ಬಂದಂಥ ಮಕ್ಕಳು. ನಮ್ಮ ಶಾಲೆಯ ಮಕ್ಕಳನ್ನು ನಾವು ಇಲ್ಲಿ ಅಡ್ಮಿಷನ್ ಮಾಡುವಾಗ ಯಾವುದೇ ಹಿನ್ನೆಲೆಯನ್ನು ಗಮನಿಸಿ ಅಡ್ಮಿಷನ್ ಮಾಡ್ತಾ ಇಲ್ಲ. ಬೇರೆ ಬೇರೆ ಶಾಲೆಗಳಿಂದ ಅರ್ಧದಿಂದ ಬಂದಂತಹ ಮಕ್ಕಳು ಇಲ್ಲಿದ್ದಾರೆ, ಈ ಗುಂಪಿನಲ್ಲಿ ಇರ್ತಾರೆ. ಈ ಶಾಲೆಗೆ ಬಂದಂತಹ ಮಗು ಯಾವುದರಲ್ಲಿ ಆಸಕ್ತಿ ಇದೆ ಅಂತ ಹೇಳುವುದನ್ನು ನಮ್ಮ ಶಿಕ್ಷಕರನ್ನು ಪ್ರಾಮಾಣಿಕವಾಗಿ ಅವರನ್ನು ಗಮನಿಸಿ ಗುರುತಿಸಿ ಅವರಿಗೆ ಬೇಕಾದ ಪ್ರೋತ್ಸಾಹಗಳನ್ನು ಕೊಡ್ತಾರೆ. ಈ ಒಂದು ನಮ್ಮ ಶೈಕ್ಷಣಿಕ ಚಟುವಟಿಕೆಗೆ ಆಧುನಿಕ ತಂತ್ರಜ್ಞಾನದ ಒಂದು ಟಚ್ ಅನ್ನು ಕೊಟ್ಟದ್ದಕ್ಕಾಗಿ ವಿಶೇಷವಾಗಿ ಯುವ ಬೆಂಗಳೂರು ಟ್ರಸ್ಟಿನ ಎಲ್ಲರಿಗೂ ಶ್ರೀರಾಮ ಶಾಲೆಯ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಿ ನೀವು ಯಾವ ಮಾರ್ಗದರ್ಶನ ಕೊಟ್ಟಿದ್ದೀರಿ ಅದನ್ನು 100% ಇಲ್ಲಿ ಬಳಕೆ ಮಾಡಿ, ಸದ್ಬಳಕೆ ಮಾಡಿ ಅದನ್ನು ನಮ್ಮ ಕಡೆಯ ಮಗುವಿಗೆ ಕೂಡ ತಲುಪಿಸುವ ರೀತಿಯಲ್ಲಿ ನಮ್ಮ ಟ್ಯಾಗ್ಲೈನ್ ಇದೆ, ಅಪ್ರಾಪ್ತಿತಃ ಪ್ರಾಪಣಂ ಅಂತ. ಟು ರೀಚ್ ನಾಟ್ ರೀಚ್. ಯಾರನ್ನು ತಲುಪಲಿಲ್ವೋ ಅವರನ್ನು ತಲುಪಿಸಬೇಕು ಅಂತ ಉದ್ದೇಶದಲ್ಲಿ ಈ ಶ್ರೀರಾಮ ಶಾಲೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ನಿಮ್ಮ ಸಹಕಾರ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಜೊತೆಯಾಗಿ ನಮ್ಮ ಕಡೆಯ ಮಗುವಿಗೂ ಕೂಡ ಈ ಆಧುನಿಕ ಶಿಕ್ಷಣದ ವ್ಯವಸ್ಥೆಯನ್ನು ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡೋಣ. ನಮಗೆ ಆಶ್ಚರ್ಯ ಆಗ್ಬೋದು, ಒಂದು ಅನುದಾನ ರಹಿತ ಶಾಲೆಯಾಗಿ, ಒಂದು ಕನ್ನಡ ಮಾಧ್ಯಮ ಶಾಲೆಯಾಗಿ ಯಾವುದೇ ಕಾರ್ಪೊರೇಟ್ ಶಾಲೆಗೆ ಪೈಪೋಟಿ ನೀಡುವ ದೃಷ್ಟಿಯಲ್ಲಿ ನಮ್ಮ ಸಂಸ್ಥೆಗಳಿದೆ. ನಿಮಗೆ ಕಾಣಬಹುದು, ಇದು ನಮ್ಮ ಮಕ್ಕಳು ಕುಳಿತುಕೊಳ್ಳುವಂಥ ಲ್ಯಾಬ್ ಇರ್ಬೋದು, ಬೇರೆ ಅವರಿಗೆ ಕುಳಿತುಕೊಳ್ಳುವಂಥ ವ್ಯವಸ್ಥೆಗಳಿರ್ಬೋದು. ಯಾವುದೇ ಒಂದು ಕನ್ನಡ ಶಾಲೆಯಲ್ಲಿ ಇಂಥ ಚೇರ್ಗಳು ಅಥವಾ ಇಂಥ ವ್ಯವಸ್ಥೆಗಳನ್ನು ಸ್ವಲ್ಪ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯವಸ್ಥೆಯನ್ನು ನಮ್ಮ ತಂಡ ಮಾಡ್ತಾ ಇದೆ. ಅದಕ್ಕೆ ನಮ್ಮ ತಂಡದ ಅಥವಾ ನಮ್ಮ ಶ್ರೀರಾಮ ಕುಟುಂಬಕ್ಕೆ ನೀವು ಹೊಸತಾಗಿ ನಿಮ್ಮನ್ನು ಸ್ವಾಗತ ಮಾಡ್ತಾ ನೀವು ಜೊತೆಯಾಗಿ ಶ್ರೀರಾಮ ಶಾಲೆಯನ್ನು ಕಟ್ಟೋಣ. ಶ್ರೀರಾಮ ಶಾಲೆಯ ಉದ್ದೇಶ ಏನಿದೆ, ಅಪ್ರಾಪ್ತಿತಃ ಪ್ರಾಪಣಂ, ಅದನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಶ್ರೀರಾಮ ಶಾಲೆಯನ್ನು ನಿಮ್ಮ ಕೊಡುಗೆಗೆ ಆಯ್ಕೆ ಮಾಡಿದ್ದಕ್ಕೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಿ ಅವರನ್ನು ಜೋಡಿಸಿದ ನಂತರ ರಾಜಗೋಪಾಲ್ ಭಟ್ರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಸುಮಾರು 1 ವರ್ಷದ ಹಿಂದೆ ನಾವು ಕಮ್ಯುನಿಕೇಟ್ ಮಾಡಿದ್ದೇವೆ. ನಮಗೆ ಸ್ಮಾರ್ಟ್ ಬೋರ್ಡ್ ಬರ್ತದೆ ಅಂತೇಳಿ ಆಯಿತು. ನಂತರ ನಾನು ಮತ್ತು HM ಚರ್ಚೆ ಮಾಡಿದ್ವಿ, ಯಾರ ಮೂಲಕ ನಾವು ಮಾತಾಡಿಸಿದ್ದು ಅಂತ ಮರ್ತೋಗಿ, ಸತ್ಯ ಹೇಳಬೇಕು ಅಂತೇಳಿ ಯಾರ ಮೂಲಕ ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ದು ತುಂಬ ಹುಡುಕಿದೆ ಸಿಗಲಿಲ್ಲ. ಆದರೆ ಯುವ ಬೆಂಗಳೂರದ್ದು ಜಿ ಕಿರಣ್ ಬೆಂಗಳೂರು ಅಂತ ಬರ್ತದೆ, ನನ್ನ ಮೊಬೈಲಲ್ಲಿ ಸೇವ್ ಆಗಿದೆ. ಕಮ್ಯುನಿಕೇಟ್ ಮಾಡಿ ಯಾರು ಮೊನ್ನೆ ರಾಜಗೋಪಾಲ್ ಭಟ್ರು ಬಂದು ಹೇಳಿದರು, ಈಗ ಒಂದು ಮೆಸೇಜ್ ಬಂದಿದೆ ನಮ್ಮ ಶಾಲೆಗೆ, ಆಗ ಗೊತ್ತಾಯ್ತು ಇವರ ಮೂಲಕವೇ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅಂದರೆ ನಮಗೆ ದಿವಸ ಏನು ಅಂತ ಹೇಳಿದರೆ, ನಾವು ಪ್ರತಿನಿತ್ಯ ಭಿಕ್ಷುಕರು, ಯಾರನ್ನೋ ಭೇಟಿ ಆಗ್ತಾ ಇರ್ತೇವೆ, ಯಾರನ್ನೋ ಕೇಳ್ತಾ ಇರ್ತೇವೆ. ಯಾಕೆಂದರೆ ನಮಗೆ ಸ್ವಂತಕ್ಕಲ್ಲ, ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು, ಶಾಲೆಯ ಮಕ್ಕಳಿಗೆ ಒಳ್ಳೆಯ ಅವಕಾಶಗಳು ಸಿಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಈ ರೀತಿಯ ಕೊಡುಗೆಗಳ ಮೂಲಕ ಒಂದು ಸಂಬಂಧಗಳನ್ನು ಬೆಳೆಸಿಕೊಂಡಂತಹ ಯುವ ಬೆಂಗಳೂರು ಟ್ರಸ್ಟಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಒಂದು ಅಂಗಸಂಸ್ಥೆಯಾದ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಯಾಗಿ ಪುತ್ತೂರು ತಾಲೂಕಿನಲ್ಲಿ ಗುರುತಿಸಲ್ಪಟ್ಟ ಒಂದು ಶ್ರೀರಾಮ ಶಾಲೆ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತು ಕೃತಜ್ಞತೆಗಳು ಸಲ್ಲಿಸ್ತದೆ ಅಂತ ಹೇಳ್ತಾ ನೀವು ಉಲ್ಲೇಖಿಸಿದ್ರಿ ಶಿಕ್ಷಕರ ಕ್ಷಮತೆಯ ಬಗ್ಗೆ. ನಾನು ಇಲ್ಲಿ ಹೆಮ್ಮೆಯಲ್ಲಿ ಹೇಳ್ತೇನೆ, ನಮ್ಮ ಶಿಕ್ಷಕರು ಯಾರು ಕೂಡ ಬಿಲ್ ಮತ್ತು ಬೆಲ್ಲಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ. ಇವರ ಎದುರೇ ನಾನು ಅವರನ್ನು ಪ್ರಶಂಸಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ನಮ್ಮ ಮಕ್ಕಳ ಪ್ರಗತಿಗೆ ಬೇಕಾಗಿ ಸಾಯಂಕಾಲ 5:30 ಗಂಟೆವರೆಗೂ ಕೂಡ ನಮ್ಮ ಶಿಕ್ಷಕರು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು SSLC ಎಕ್ಸಾಮ್ ಟೈಮಲ್ಲಿ ಆಗುವಾಗ ನಮ್ಮ ಶಿಕ್ಷಕರು 7:30 ಗಂಟೆವರೆಗೂ ಕೂಡ ಮಕ್ಕಳನ್ನು ನೋಡುವಂಥದ್ದು, ಅವರನ್ನು ಏನು ಮ್ಯಾನೇಜ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ನಾವು ಕೊಡುವುದೇನೋ ಅವರಿಗೆ ದೊಡ್ಡ ಸಂಬಳವನ್ನು ಕೊಡ್ತಾ ಇಲ್ಲ, ಆದರೂ ಕೂಡ ಅದನ್ನೇ ಹೇಳ್ತಾ ಇದ್ದೇನೆ, ಬಿಲ್ ಮತ್ತು ಬೆಲ್ಲಿಗಾಗಿ ನಮ್ಮ ಸಂಸ್ಥೆಯ ಶಿಕ್ಷಕರು ಕೆಲಸ ಮಾಡ್ತಾ ಇಲ್ಲ. ಒಂದು ಅರ್ಪಣಾ ಮನೋಭಾವದಿಂದ ಈ ಶಿಕ್ಷಣ ಸಂಸ್ಥೆ ಬೆಳೀತಾ ಇದೆ. ಅದಕ್ಕೆ ನಿಮ್ಮಂತಹ ಕೊಡುಗೆ ದಾನಿಗಳು ಮತ್ತು ಹೃದಯವಂತರು ಕೈ ಜೋಡಿಸಿದಾಗ ನಮ್ಮ ಏನು ಕಲ್ಪನೆಗಳು ಸಾಕಾರ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಿಮ್ಮ ಕೊಡುಗೆ ಇದೆ. ಆ ಕೊಡುಗೆಗಾಗಿ ಶ್ರೀರಾಮ ಶಾಲೆ ವತಿಯಿಂದ ಧನ್ಯವಾದಗಳು ಅರ್ಪಿಸಿ ನಾನು ಮಾತನಾಡ್ತೇನೆ. ಜೈ